ಹಲೋ ಆ್ಯಂಡ್ ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್ KSF ಅಕಾಡೆಮಿಗೆ ತಮಗೆಲ್ಲರೂ ಹಾರ್ದಿಕವಾದಂಥ ಸ್ವಾಗತ. ಈ ಒಂದು ವಿಡಿಯೋದ ಒಳಗಡೆ ನಾವು ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಏನು ಚರ್ಚೆಯನ್ನು ಮಾಡ್ತಾ ಇದ್ವಿ, ಅದರಲ್ಲಿ 9ನೇ ಚಾಪ್ಟರ್ ಪಬ್ಲಿಕ್ ಫೈನಾನ್ಸ್ನ ಬಗ್ಗೆ ಚರ್ಚೆ ಮಾಡೋಣ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ 9th ಚಾಪ್ಟರ್ ಆಫ್ ಇಂಡಿಯನ್ ಎಕಾನಮಿ, ದಟ್ ಇಸ್ ಪಬ್ಲಿಕ್ ಫೈನಾನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಪಬ್ಲಿಕ್ ಫೈನಾನ್ಸ್ ಅಂತಂದ್ರೆ ಏನು, ಯಾವುದನ್ನ ನಾವು ಈಗ ಸಾರ್ವಜನಿಕ ಹಣಕಾಸು ಅಂತೇಳಿ ಕರಿತಾ ಇದ್ದೀವಿ, ಅದನ್ನ ಮೊದಲು ನೋಡೋಣ. ಸಾರ್ವಜನಿಕ ಹಣಕಾಸು ಅಂತಂದಾಗೇನು, ಸರ್ಕಾರಕ್ಕೆ ಬೇರೆ ಬೇರೆ ರೂಪಗಳಿಂದ ಹಣ ಏನು ಬರುತ್ತೆ. ಈಗ ಹಣ ಕೊಟ್ಟಿರೋರು ಯಾರು, ನಾವೇ ಕೊಟ್ಟಿರೋದು ಅದಲ್ವಾ, ಟ್ಯಾಕ್ಸ್ ಪೇಯರ್ಸ್. ಸೊ ಟ್ಯಾಕ್ಸ್ ಪೇಯರ್ಸ್ ಮನಿ. ಸೊ ಇದೇನು ಗವರ್ಮೆಂಟ್ಗೆ ಬೇರೆ ಬೇರೆ ರೂಪದಿಂದ ಬರ್ತಾ ಇದೆ, ಅದನ್ನ ಗವರ್ಮೆಂಟ್ ಯಾವ ರೀತಿಯಲ್ಲಿ ಸ್ಪೆಂಡ್ ಮಾಡಬಹುದು. ಸೊ ಇವುಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಲ್ಲಿ ಇವೆಲ್ಲವುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇದರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಪಟ್ಟಾಗಿ ನಾವು ಮಾತಾಡೋದಕ್ಕಿಂತ ಮೊದಲು ಸರ್ಕಾರದ ಬಳಿ ಅಷ್ಟು 3 ಪ್ರಮುಖವಾದಂತ ಫಂಡ್ಗಳಿದಾವೆ, ಆ ನಿಧಿಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ವಾಟ್ ಆರ್ ದೀಸ್ ಟೈಪ್ಸ್ ಆಫ್ ಫಂಡ್ಸ್? ಸೊ ಒನ್ ಈಸ್ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಒನ್ ಈಸ್ ಕನ್ಸೋಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಅಥವಾ ಸಂಚಿತ ನಿಧಿ. ಕನ್ಸೋಲಿಡೇಟೆಡ್ ಫಂಡ್ ಅಥವಾ ಸಂಚಿತ ನಿಧಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಪಬ್ಲಿಕ್ ಅಕೌಂಟ್ಸ್ ಫಂಡ್. ಪಬ್ಲಿಕ್ ಅಕೌಂಟ್ಸ್ ಅಥವಾ ಸಾರ್ವಜನಿಕ ಖಾತೆ ನಿಧಿ. ಸಾರ್ವಜನಿಕ ಖಾತೆ ನಿಧಿ. ಅಂಡ್ ದ ಥರ್ಡ್ ಟೈಪ್ ಈಸ್ ಕಾಂಟಿಂಜೆನ್ಸಿ ಫಂಡ್. ಕಾಂಟಿಂಜೆನ್ಸಿ ಫಂಡ್ ಅಥವಾ ಇದನ್ನ ಏನ್ ಕರಿತೀವಿ, ಸಾದಿಲ್ವಾರು ನಿಧಿ. ಸಾದಿಲ್ವಾರು ನಿಧಿ. ಸೊ ಈ 3 ಟೈಪ್ ಅನ್ನ ನೋಡ್ತೀವಿ. ಈಗ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಂದ್ರೆ ಏನು, ಅಥವಾ ಕನ್ಸೋಲಿಡೇಟೆಡ್ ಫಂಡ್ ಅಂದ್ರೆ ಏನು? ಸೊ ಇದನ್ನ ಡಿಫೈನ್ ಮಾಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಎನಿ ರಿಸಿಪ್ಟ್ಸ್. ಓಕೆ, ಇಲ್ಲಿ ನೆನಪಲ್ಲಿ ಇರಲಿ, ನಾವು ಇಲ್ಲಿ ಇನ್ಕಮ್ ಅಂತೇಳಿ ಕರೆಯಲ್ಲ, ಅದರ ಬದಲಾಗಿ ಏನು ಬರಿತೀವಿ, ರಿಸಿಪ್ಟ್ಸ್ ಅಂತ ಬರಿತೀವಿ. ಯಾಕೆ ರಿಸಿಪ್ಟ್ಸ್ ಅಂತ ಕರಿತೀವಿ ಅಂತ ಕೇಳಿದಾಗ, ಪಾವತಿಗಳು ಅಥವಾ ಸ್ವೀಕೃತಿಗಳು ಅಂತ ಯಾಕೆ ಕರಿತೀವಿ ಅಂತ ಕೇಳಿದಾಗ, ಇವನ್ ದಿಸ್ ರಿಸಿಪ್ಟ್ಸ್ ಅಂದ್ರೆ ಗವರ್ಮೆಂಟ್ಗೆ ಬರುವಂತ ದುಡ್ಡಿನ ಒಳಗಡೆ, ಸೊ ವಿ ಇವನ್ ಹ್ಯಾವ್ ಲೋನ್ ಡೆಪ್ಟ್. ಸೊ ಅದಕ್ಕಾಗಿ ನಾವು ಅದನ್ನ ಇನ್ಕಮ್ ಅಂತೇಳಿ ಕರೆಯೋದಕ್ಕಾಗಲ್ಲ, ಆದಾಯ ಅಂತೇಳಿ ಕರೆಯೋದಕ್ಕಾಗಲ್ಲ. ಅದ್ರ ಬದಲಾಗಿ ಏನು, ಸರ್ಕಾರಕ್ಕೆ ಬರ್ತಾ ಇರುವಂತ ದುಡ್ಡು ಅಂತ ತಿಳ್ಕೊಂಡು ಸ್ವೀಕೃತಿ, ಪಾವತಿ ಅಂತ ಕರಿತೀವಿ. ಈಗ ಕನ್ಸಾಲಿಡೇಟೆಡ್ ಫಂಡ್ ಅನ್ನ ಏನ್ ಹೇಳ್ತಾ ಇದ್ವಿ ಅಂತ ಕೇಳಿದಾಗ, ಎನಿ ಮನಿ ಆರ್ ಎನಿ ಕೈಂಡ್ ಆಫ್ ರಿಸಿಪ್ಟ್ಸ್ ಆರ್ ಎಕ್ಸ್ಪೆಂಡಿಚರ್ ವಿಚ್ ಈಸ್ ನಾಟ್ ಪಾರ್ಟ್ ಆಫ್ ಪಬ್ಲಿಕ್ ಅಕೌಂಟ್ಸ್ ವಿಲ್ ಬಿ ದಿ ಪಾರ್ಟ್ ಆಫ್ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ. ಅಂದ್ರೆ ಯಾವುದು ಸಾರ್ವಜನಿಕ ಖಾತೆ ನಿಧಿಯ ಒಳಗಡೆ ಬರಲ್ವೋ ಅದೆಲ್ಲವೂ ಏನಾಗುತ್ತೆ, ಸಂಚಿತ ನಿಧಿ ಅಂತೇಳಿ ಆಗುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು, ಸಾರ್ವಜನಿಕ ಖಾತೆ ನಿಧಿ ಅಂದ್ರೇನು? ಸೊ ಯಾವುದು ಹಾಗಾದ್ರೆ ಸಂಚಿತ ನಿಧಿಯಲ್ಲಿ ಇಲ್ವೋ ಅದೆಲ್ಲ ನಮ್ಗೇನಿದೆ, ಸಾರ್ವಜನಿಕ ಖಾತೆ ನಿಧಿಯಲ್ಲಿದೆ ಅಂತ. ಹೀಗೆ ಡಿಫೈನ್ ಮಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಅದಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಸಾರ್ವಜನಿಕ ಖಾತೆ ನಿಧಿಯನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಯಾಕಂದ್ರೆ ಇದು ಸ್ವಲ್ಪ ಚಿಕ್ಕದು. ಓಕೆ, ಸ್ವಲ್ಪ ಚಿಕ್ಕದು ಅಂತಂದ್ರೆ ಬಹಳ ಚಿಕ್ಕದು. ಕನ್ಸಾಲಿಡೇಟೆಡ್ ಫಂಡ್ಗೆ ಕಂಪೇರ್ ಮಾಡಿದಾಗ ಬಹಳ ಚಿಕ್ಕದು. ಸೊ ಸಾರ್ವಜನಿಕ ಖಾತೆ ನಿಧಿಯಲ್ಲಿ ಯಾವ ತರ ಇದೆ, ಸರ್ಕಾರ ಏನಾದ್ರೂ ಸ್ಮಾಲ್ ಸೇವಿಂಗ್ಸ್ ಅಕೌಂಟ್ಸ್ ಅನ್ನ ಕೊಟ್ಟಿದ್ರೆ, ಓಕೆ, ಅಲ್ಲಿಯ ನಮ್ಗೆ ಈಗ ಪ್ರಜೆಗಳು ಏನಿದ್ರಲ್ಲ, ನಾವೇನಾದ್ರೂ ಸರ್ಕಾರದ ಜೊತೆಯಲ್ಲಿ ಒಂದು ಸ್ಮಾಲ್ ಸೇವಿಂಗ್ಸ್ ಅನ್ನ ತೆಗೆಯೋದಕ್ಕಾದ್ರೆ, ಸಣ್ಣ ಉಳಿತಾಯ ಖಾತೆಗಳನ್ನ ಹೊಂದೋದಕ್ಕಾದ್ರೆ, ಅಥವಾ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತದ್ದಾಗಿರ್ಬೋದು. ಓಕೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಥವಾ EPF ಅಂತ ಕರಿತೀರ, ಅಥವಾ ಕನ್ನಡದಲ್ಲಿ ಅದು ಕಾರ್ಮಿಕ ಭವಿಷ್ಯ ನಿಧಿ ಅಂತ ಕರಿತೀವಿ. ಸೊ ಅಥವಾ ಪೆನ್ಷನ್ ಫಂಡ್ ಆಗಿರ್ಬೋದು. ಓಕೆ, ಪೆನ್ಷನ್ ಫಂಡ್ ಆಗಿರ್ಬೋದು. ಸೊ ಈ ತರದ್ದೆಲ್ಲ ಏನಿಲ್ಲ, ಅಥವಾ ಯಾವುದೇ ಫಂಡ್ ಅಲ್ಲಿ ಸರ್ಕಾರ ಟ್ರಸ್ಟಿ ಆಗಿ ಕಾಣುತ್ತೆ ಅಂತಂದ್ರೆ ಅವೆಲ್ಲ ಏನ್ ಕಾಣುತ್ತೆ ನಮ್ಗೆ, ಸೊ ಇದೆಲ್ಲ ನಮ್ಗೆ ಸಾರ್ವಜನಿಕ ಖಾತೆ ನಿಧಿಯ ಒಳಗಡೆ ಕಾಣುತ್ತೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನ್ ಹೇಳ್ತೀರಾ, ಸರ್ಕಾರಕ್ಕೆ ನೇರವಾಗಿ ಈ ದುಡ್ಡನ್ನ ಖರ್ಚು ಮಾಡೋ ಹಾಗಿಲ್ಲ, ಸರ್ಕಾರ ಏನ್ ಮಾಡೋ ಹಾಗಿಲ್ಲ, ನೇರವಾಗಿ ಈ ದುಡ್ಡನ್ನ ಖರ್ಚು ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾನೇನಾದ್ರೂ EPF ಅನ್ನ ಇಟ್ಟಿದ್ದೀನಿ ಅಂದ್ರೆ ನಾನು ಯಾವಾಗ ಬೇಕಾದ್ರೂ EPF ಅನ್ನ ವಾಪಸ್ ಕೇಳ್ಬೋದು. ಸೊ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಒಂದು ಡೆಪಾಸಿಟ್ಗೆ ಇಂಟ್ರೆಸ್ಟ್ ರೇಟ್ ಅನ್ನ ಕೊಟ್ಟ ಹಾಗೆ ಕೊಡಬೇಕಾಗತ್ತೆ. ಅದಕ್ಕೆ ಅದನ್ನ ಏನ್ ತಗೋತಿದ್ವಿ, ಸಣ್ಣ ಉಳಿತಾಯ ಖಾತೆಗಳ ರೀತಿಯದ್ದು ಅಂತ ಹೇಳ್ತೀವಿ. ಸೊ ಇವನ್ ಟ್ರಸ್ಟಿ ಆಗಿ ಎಲ್ಲಿ ಕೆಲಸ ಮಾಡ್ತಿದೆ ಅಂತಂದಾಗ ಅದನ್ನ ನೋಡ್ಕೊಳ್ಳುವಂತ, ನಿಧಿಯನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತದೆ. ಸೊ ಅಂತದನ್ನ ನಾವು ಏನ್ ತಗೋತೀವಿ, ಪಬ್ಲಿಕ್ ಅಕೌಂಟ್ಸ್ ಫಂಡ್ ಒಳಗಡೆ ತಗೋತೀವಿ. ಸೊ ಇದನ್ನ ಆರ್ಟಿಕಲ್ ಯಾವ್ದ್ರ ಒಳಗಡೆ ಕೊಡ್ಲಾಗಿದೆ ಅಂತ ಕೇಳಿದಾಗ, ನಮ್ಮ ಸಂವಿಧಾನದ 266 ಕ್ಲಾಸ್ 2, 266ನೇ ವಿಧಿಯ 2ನೇ ಕ್ಲಾಸ್ ಅಲ್ಲಿ ಪಬ್ಲಿಕ್ ಅಕೌಂಟ್ಸ್ ಫಂಡ್ ನ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ನೀವು ನಂತರ ಕಾನ್ಸ್ಟಿಟ್ಯೂಷನ್ ನ ಬಗ್ಗೆ, ಪಾಲಿಟಿಯ ಬಗ್ಗೆ ಓದ್ಬೇಕಾದ್ರೆ ಅದನ್ನು ಕೂಡ ಒಂದ್ಸಲ ನೋಡ್ಬೇಕು. ಓಕೆ, ಸೊ ಇದು ಟ್ರಸ್ಟಿ ಆಗಿ ಕೆಲಸ ಮಾಡೋದನ್ನು ನೋಡ್ತೀವಿ. ಸೊ ಈ ತರದೆಲ್ಲ ಸಾರ್ವಜನಿಕ ಖಾತೆ ನಿಧಿಯ ಒಳಗಡೆ ಇದೆ.
ಹಾಗಾದ್ರೆ ಈಗ ಸಪೋಸ್ ಥಿಂಕ್ ಮಾಡಿ EPF ಇಂದ ದುಡ್ಡನ್ನ ತೆಗಿಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗತ್ತಾ ಅಂತ ಕೇಳಿದಾಗ ನೋ. ಸೊ ನೀವೇನಾದ್ರೂ EPF ಇಟ್ಟಿದ್ದೀರಾ, ನೀವೇನಾದ್ರೂ ದುಡ್ಡು ತೆಗಿಬೇಕು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇವ್ರಿಗೆ ದುಡ್ಡು ಕೊಡ್ಬೋದು ಅಂತ ಹೇಳ್ಕೊಂಡು ಡಿಸ್ಕಷನ್ ಮಾಡಿ ನಂತರ ಕೊಡ್ತಾರ ಅಂತ ಕೇಳಿದ್ರೆ ಇಲ್ಲ. ಸೊ ದಟ್ಸ್ ವೈ ಹಿಯರ್ ದರ್ ಇಸ್ ನೋ ಪ್ರಿಯರ್ ಅಪ್ರೂವಲ್, ನೋ ಪ್ರಿಯರ್ ಅಪ್ರೂವಲ್ ಆಫ್ ಪಾರ್ಲಿಮೆಂಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಓಕೆ, ಸಂಸತ್ತಿನ ಅನುಮೋದನೆಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಸಂಸತ್ತಿನ ಅನುಮೋದನೆಯ ಅವಶ್ಯಕತೆ ಇಲ್ಲ. ಈಗ ಸಾರ್ವಜನಿಕ ಖಾತೆ ನಿಧಿಯಲ್ಲಿ ಯಾವ್ಯಾವ ತರದ್ದು ಬರುತ್ತೆ ಅನ್ನೋದು ಗೊತ್ತಾಯ್ತು. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ರಿಸಿಪ್ಟ್ಗಳು ಬರಲಿ ಅಥವಾ ಬೇರೆ ಯಾವುದೇ ರೀತಿಯ ಖರ್ಚುಗಳಾಗಲಿ ಅದೆಲ್ಲ ಎಲ್ಲಿಂದ ಆಗುತ್ತೆ? ಕನ್ಸೋಲಿಡೇಟೆಡ್ ಫಂಡ್, ಸಂಚಿತ ನಿಧಿಯಿಂದ ಆಗುತ್ತೆ. ಈಗ ಸಂಚಿತ ನಿಧಿ ಒಳಗಡೆ ಏನೇನು ಕಾಣ್ಬೋದು ನಿಮ್ಗೆ? ತೆರಿಗೆಯ ರೂಪದಿಂದ ಬಂದಿರುವಂತ ದುಡ್ಡು ಕಾಣ್ಬೋದು, ನಾನ್ ಟ್ಯಾಕ್ಸ್ ಹೌದಾ, ಅಥವಾ ಸಾಲ ತಗೊಂಡಿರ್ಬೋದು ಗವರ್ಮೆಂಟ್ ಅದಾಗಿರ್ಬೋದು. ಸೊ ಅಥವಾ ಸರ್ಕಾರ ಖರ್ಚು ಮಾಡೋದನ್ನ ನೀವು ನೋಡೋದಕ್ಕೆ ಹೋದ್ರೆ ಸಬ್ಸಿಡಿಯನ್ನ ಕೊಡ್ತಾ ಇರ್ಬೋದು ಸರ್ಕಾರ, ಗವರ್ಮೆಂಟ್ ಎಂಪ್ಲಾಯಿಗಳ ಸ್ಯಾಲರಿ ಆಗಿರ್ಬೋದು. ಓಕೆ, ಸೊ ಅಥವಾ ಡಿಫೆನ್ಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು. ಸೊ ಈ ತರದ್ದೆಲ್ಲ ಯಾವ್ದ್ರಲ್ಲಿ ಬರುತ್ತೆ? ಅದು ಕನ್ಸೋಲಿಡೇಟೆಡ್ ಫಂಡ್ ಅಲ್ಲಿ ಬರುತ್ತೆ. ಸೊ ಕನ್ಸೋಲಿಡೇಟೆಡ್ ಫಂಡ್ ಅಲ್ಲಿ ಯಾವುದು ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ಇಲ್ವೋ ಅದೆಲ್ಲ ಇದೆ. ಸೊ ಕನ್ಸೋಲಿಡೇಟೆಡ್ ಫಂಡ್ ಅನ್ನ ಎಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಕೇಳಿದಾಗ ಆರ್ಟಿಕಲ್ 266 ಕ್ಲಾಸ್ 1 ಒಳಗಡೆ ಮೆನ್ಷನ್ ಮಾಡಲಾಗಿದೆ. 266ನೇ ವಿಧಿಯ 1ನೇ ಭಾಗದ ಒಳಗಡೆ ನಮ್ಗೆ ಏನ್ ಮಾಡಿದ್ದಾರೆ? ಕನ್ಸೋಲಿಡೇಟೆಡ್ ಫಂಡ್ ನ ಬಗ್ಗೆ ಸಂವಿಧಾನದ ಒಳಗಡೆ ಮಾಹಿತಿಯನ್ನು ನೀಡಲಾಗಿದೆ. ಸೊ ಇನ್ನು ಇದರ ಒಳಗಡೆ ನಾವೇನಾದ್ರೂ ದುಡ್ಡನ್ನ ತೆಗಿಬೇಕು ಅಂತಂದ್ರೆ ಅವಾಗ ಏನಾಗುತ್ತೆ? ಸೊ ದರ್ ಈಸ್ ಎ ರಿಕ್ವೈರ್ಮೆಂಟ್, ಪ್ರಿಯರ್ ಅಪ್ರೂವಲ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಪ್ರಿಯರ್ ಅಪ್ರೂವಲ್ ಬೈ ಪಾರ್ಲಿಮೆಂಟ್. ಸೊ ಪ್ರಿಯರ್ ಅಪ್ರೂವಲ್ ಬೈ ಪಾರ್ಲಿಮೆಂಟ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಸೊ ಪಾರ್ಲಿಮೆಂಟ್ ಏನ್ ಮಾಡಬೇಕು? ಇದಕ್ಕೆ ಅಪ್ರೂವಲ್, ಅನುಮೋದನೆಯನ್ನ ಕೊಟ್ರೆ ಮಾತ್ರ ನಾವು ಇಲ್ಲಿಂದ ದುಡ್ಡನ್ನ ಯೂಸ್ ಮಾಡಬಹುದು. ಸೊ ಅದ್ರ ಕೆಲವೊಬ್ರಿಗೆ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲರಿ, ಪ್ರೆಸಿಡೆಂಟ್ ಸ್ಯಾಲರಿ ಏನಾಯ್ತು ಅಂತ ಕೇಳಿದಾಗ ಅದು ಕನ್ಸೋಲಿಡೇಟೆಡ್ ಫಂಡ್ ಮೇಲೆ ಬರುತ್ತೆ ಅಂತ ಹೇಳ್ತೀವಿ. ಈಗ ಪ್ರೆಸಿಡೆಂಟ್ ಸ್ಯಾಲರಿ ಪ್ರತಿ ತಿಂಗಳು ಕೊಡ್ತೀವಿ, ಪ್ರತಿ ತಿಂಗಳು ಇದನ್ನ ಡಿಸ್ಕಷನ್ ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲ. ಸೊ ಯಾವಾಗಲೂ ಒಂದ್ಸಲ ಪಾರ್ಲಿಮೆಂಟ್ ಏನ್ ಮಾಡಿರುತ್ತೆ? ಡಿಸ್ಕಷನ್ ಮಾಡಿರುತ್ತೆ, ಪ್ರೆಸಿಡೆಂಟ್ಗೆ ಎಷ್ಟು ಸ್ಯಾಲರಿ ಇರಬೇಕು ಅಂತ ಹೇಳಿರುತ್ತೆ. ಅದರ ಆಧಾರದ ಮೇಲೆ ಪ್ರತಿ ತಿಂಗಳು ಅಷ್ಟು ದುಡ್ಡು ಕಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾರ್ಮಲ್ ಆಗಿ ಏನ್ ಕರಿತೀವಿ? ಎಕ್ಸ್ಪೆಂಡಿಚರ್ ಚಾರ್ಜ್ ಅಂತೇಳಿ ಕರಿತೀವಿ, ಎಕ್ಸ್ಪೆಂಡಿಚರ್ ಚಾರ್ಜ್ಡ್. ಓಕೆ, ಸೊ ಅದೇ ನೀವೇನಾದ್ರೂ ಪ್ರತಿ ಸಲ ಇದಕ್ಕೆ ಅಪ್ರೂವಲ್ ಬೇಕು ಅಂತಂದ್ರೆ ಅವಾಗ ಅದನ್ನ ಏನ್ ತಗೋತೀವಿ? ಅವಾಗ ಫಾರ್ ಎಕ್ಸಾಂಪಲ್ 1 ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡಿದ್ರಿ, ಅವಾಗ ಅಪ್ರೂವಲ್ ತಗೊಂಡು ಖರೀದಿ ಮಾಡಿದ್ರಿ. ಮತ್ತೆ ನೀವು ಮತ್ತೊಂದು ರಫೇಲ್ ಯುದ್ಧ ವಿಮಾನವನ್ನ ಖರೀದಿ ಮಾಡ್ಬೇಕು ಅಂತಿದ್ದೀರಾ, ಅವಾಗ ಮತ್ತೆ ಅಪ್ರೂವಲ್ ಬೇಕು ಅಂತಂದ್ರೆ ಆ ತರ ಇದ್ರೆ ಅದನ್ನ ನಾವೇನ್ ಕರಿತೀವಿ? ಎಕ್ಸ್ಪೆಂಡಿಚರ್ ಮೇಡ್ ಅಂತ ಕರಿತೀವಿ. ಸೊ ಎರಡಿದೆ, ಎಕ್ಸ್ಪೆಂಡಿಚರ್ ಮೇಡ್ ಮತ್ತೆ ಎಕ್ಸ್ಪೆಂಡಿಚರ್ ಚಾರ್ಜ್. ಎಕ್ಸ್ಪೆಂಡಿಚರ್ ಚಾರ್ಜ್ ಅಲ್ಲಿ ಏನಾಗುತ್ತೆ? ಸೊ ಒಂದು ಸಲ ಪಾರ್ಲಿಮೆಂಟ್ ಪಾಸ್ ಮಾಡಿದ್ರೆ ಸಾಕಾಗುತ್ತೆ, ಅದನ್ನ ಪದೇ ಪದೇ ನೀವು ಏನ್ ಮಾಡ್ಬೇಕಾಗತ್ತೆ? ಅಷ್ಟು ದುಡ್ಡನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಎಕ್ಸ್ಪೆಂಡಿಚರ್ ಮೇಡ್ ಅಂತನಾಗೇನು? ಪ್ರತಿ ಸಲ ಪಾರ್ಲಿಮೆಂಟ್ ನ ಅಪ್ರೂವಲ್ ಬೇಕಾಗುತ್ತೆ. ಸೊ ಆ ತರದ ನೋಡ್ತೀರಾ. ಅದಕ್ಕಾಗಿ ನಾರ್ಮಲ್ ಆಗಿ ಸ್ಯಾಲರಿಯ ಬಗ್ಗೆ ಮಾತಾಡಿದಾಗ ಪ್ರೆಸಿಡೆಂಟ್ ಸ್ಯಾಲರಿ ಈಸ್ ಚಾರ್ಜ್ಡ್ ಅಪಾನ್ ಅಂತ ಕರೀತಾರೆ. ಇದು ಯಾವುದರ ಮೇಲೆ ಬೀಳುತ್ತೆ? ಸೊ ಕನ್ಸೋಲಿಡೇಟೆಡ್ ಫಂಡ್ ಇಂದ. ಎಲ್ಲಾ ಗವರ್ಮೆಂಟ್ ಎಂಪ್ಲಾಯಿಗಳ ಸ್ಯಾಲರಿ ಬರ್ತಾ ಇರೋದು ಎಲ್ಲಿಂದ? ಕನ್ಸೋಲಿಡೇಟೆಡ್ ಫಂಡ್ ಇಂದ. ಓನ್ಲಿ ಥಿಂಗ್ ಅವ್ರ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಗಳ ಅಥವಾ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿಗಳ ಅಂತ ನೋಡ್ಬೇಕು. ಅದರ ಆಧಾರದ ಮೇಲೆ ನಿಮ್ಗೆ ಏನಾಗುತ್ತೆ? ಅಲ್ಲಿ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬರ್ಬೋದು ಅಥವಾ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್ ಬರ್ಬೋದು. ಸೊ ಆ ಥರನ ನೀವು ಅದರೊಳಗಡೆ ನೋಡ್ತೀವಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನು? ಸರ್ ಕನ್ಸೋಲಿಡೇಟೆಡ್ ಫಂಡ್ ಅಲ್ಲಿ ಏನಿಲ್ವೋ ಅದೆಲ್ಲ ಏನಿದೆ? ಸೊ ದಟ್ ಇಸ್ ಇನ್ ಸಾರ್ವಜನಿಕ ಖಾತೆ ನಿಧಿ, ಪಬ್ಲಿಕ್ ಅಕೌಂಟ್ಸ್ ಫಂಡ್. ಸೊ ವಾಟ್ ಎವರ್ ಈಸ್ ನಾಟ್ ಪಾರ್ಟ್ ಆಫ್ ಪಬ್ಲಿಕ್ ಅಕೌಂಟ್ಸ್ ಫಂಡ್ ದಟ್ ಈಸ್ ಪಾರ್ಟ್ ಆಫ್ ಕನ್ಸೋಲಿಡೇಟೆಡ್ ಫಂಡ್. Now, what is third fund? That is contingency fund. ಸಾದಿಲ್ವಾರು ನಿಧಿ ಅಂದ್ರೆ ಏನು ಅಂತ ಬರುತ್ತೆ ಕ್ವಶನ್. ಹೌದಾ? ಸಾದಿಲ್ವಾರು ನಿಧಿ ಅಂತಂದಾಗ ಇದ್ರಲ್ಲಿ ನೀವೇನ್ ನೋಡ್ತೀರಾ? 267 ಕ್ಲಾಸ್ 1 ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಕಾನ್ಸ್ಟಿಟ್ಯೂಷನ್ ಒಳಗಡೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಏನಿದೆ? ಸೊ ಜೆನ್ಸಿ ಇದೆಯಲ್ಲ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದು ಏನು? ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ವಿಪತ್ ಕಾಲದಲ್ಲಿ ಬಳಸೋದಕ್ಕೆ ಆಗುವಂತ ನಿಧಿ ಇದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ಥಿಂಕ್ ಮಾಡಿ. ಸೊ ಏನೋ ಒಂದು ವಾರ್ನ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಯುದ್ಧದ ಸಂದರ್ಭ ಸೃಷ್ಟಿ ಆಗ್ಬಿಟ್ಟಿದೆ. ಈಗ ಯುದ್ಧದ ಸಂದರ್ಭ ಸೃಷ್ಟಿಯಾದಾಗ ನೀವು ಯಾವ್ದಾದ್ರು ರೀತಿಯಲ್ಲಿ ಪಾರ್ಲಿಮೆಂಟ್ ಸಭೆ ಸೇರ್ಲಿ, ಪಾರ್ಲಿಮೆಂಟ್ ಪಾಸ್ ಮಾಡ್ಲಿ, ಆನಂತರ ದುಡ್ಡನ್ನ ಕೊಡೋಣ ಅಂತೇಳಿ ಹೇಳೋದಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಕಾಂಟಿಂಜೆನ್ಸಿ ಫಂಡ್ ಇಂದ ದುಡ್ಡನ್ನ ಯೂಸ್ ಮಾಡ್ತೀವಿ. ಮೊದಲು ಕಾಂಟಿಂಜೆನ್ಸಿ ಫಂಡ್ ಇಂದ ಏನ್ ಮಾಡ್ತಿದ್ವಿ? 500 ಕೋಟಿಯನ್ನ ಇಲ್ಲಿ ಮೇಂಟೈನ್ ಮಾಡಿ ಇಡ್ತಿದ್ವಿ. 500 ಕೋಟಿ ಇಡ್ತಾ ಇದ್ವಿ ಕಾಂಟಿಂಜೆನ್ಸಿ ಫಂಡ್ ಅಲ್ಲಿ. ಈಗ ಕೋವಿಡ್ ನ ನಂತರದಲ್ಲಿ ಇದನ್ನ ಏನ್ ಮಾಡಿದ್ದಾರೆ? ಜಾಸ್ತಿ ಮಾಡಿದರೆ. ಎಷ್ಟಕ್ಕೆ ಏರಿಸಿದ್ದಾರೆ ಅಂತ ಕೇಳಿದಾಗ ಈಗ 30,000 ಕೋಟಿಯನ್ನ ಇಡ್ತೀವಿ. ನೆನಪಲ್ಲಿ 500 ಕೋಟಿಯಿಂದ 30,000 ಕೋಟಿಗೆ ಇನ್ಕ್ರೀಸ್ ಮಾಡ್ತೀವಿ ಕಾಂಟಿಂಜೆನ್ಸಿ ಫಂಡ್ ನ ದುಡ್ಡನ್ನ.
ಸೊ ಅಷ್ಟು ದುಡ್ಡನ್ನ ಮೇಂಟೈನ್ ಮಾಡಿ ಇಡೋದಕ್ಕೆ ಟ್ರೈ ಮಾಡ್ತೀವಿ. ಅಂದ್ರೆ ಯಾವ್ದಾದ್ರು ವಿಪತ್ ಕಾಲದಲ್ಲಿ ಅಲ್ಲಿಂದ ದುಡ್ಡನ್ನ ನೀವು ಯೂಸ್ ಮಾಡ್ಬೋದು. ಅಗೇನ್ ಇಲ್ಲಿಂದ ದುಡ್ಡನ್ನ ಯೂಸ್ ಮಾಡ್ತೀರಾ, ನಂತರ ಯಾವಾಗ ವಿಪತ್ ಕಾಲಗಳು ಮುಗಿಯುತ್ತೆ ಅಥವಾ ನಂತರದಲ್ಲಿ ಯಾವತ್ತೋ ಪಾರ್ಲಿಮೆಂಟ್ ಸಭೆ ಸೇರುತ್ತಂದ್ರೆ ಅವಾಗ ಮತ್ತೆ ಅದನ್ನ ಪಾಸ್ ಮಾಡ್ಕೊಂಡು ನಂತರ ಏನ್ ಮಾಡ್ಬೇಕು, ಕನ್ಸೋಲಿಡೇಟೆಡ್ ಫಂಡ್ ಇಂದ ದುಡ್ಡನ್ನ ತೆಗೆದು ಮತ್ತೆ ವಾಪಸ್ ಅದನ್ನ 30,000 ಕೋಟಿ ಮಾಡ್ಬೇಕು. ಈಗ ಈ ತರ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಥಿಂಕ್ ಮಾಡಿ. ನಮ್ಗೆ ಚೈನಾ ಏನಾದ್ರೂ ಅಗ್ರೆಷನ್ ಅನ್ನ ತೋರಿಸುತ್ತೆ ಅಂತ ಥಿಂಕ್ ಮಾಡೋಣ. ಆವಾಗ ನಮ್ಗೆ ಮಿಲಿಟರಿಗೆ ಏನ್ ಮಾಡ್ಬೇಕಾಗತ್ತೆ, ಇಮಿಡಿಯೇಟ್ ಆಗಿ ದುಡ್ಡನ್ನ ಕೊಡ್ಬೇಕಾಗತ್ತೆ. ಇಲ್ಲಿಂದ 1,000 ಕೋಟಿ ತೆಗೆದು ಕೊಟ್ವಿ ಅಂತ ಥಿಂಕ್ ಮಾಡೋಣ. ಅವಾಗ ಏನಾಗಿದೆ, 29,000 ಕೋಟಿ ಆಗಿದೆ. ನೀವು ಹೇಳ್ಬೋದು ಸರ್ 30,000 ಕೋಟಿ ಇರಬೇಕು ಅಂತ ಹೇಳ್ತಿದ್ರೆ ಅದು ಹೇಗೆ 29,000 ಕೋಟಿ ಆಗಿದೆಯಲ್ಲ ಅಂತ. ಸೊ ಅದನ್ನ ಖರ್ಚು ಮಾಡಿದ ನಂತರ ಇವ್ರೇನ್ ಮಾಡ್ಬೇಕು, ಪಾರ್ಲಿಮೆಂಟ್ ನೆಕ್ಸ್ಟ್ ಯಾವಾಗ ಸಭೆ ಸೇರುತ್ತೋ ಆವಾಗ ಅದನ್ನ ಚರ್ಚೆ ಮಾಡ್ಬೇಕು. ಈ ತರದ ಒಂದು ಕಾರಣಕ್ಕಾಗಿ ನಾವು ಖರ್ಚು ಮಾಡಿದೀವಿ. ಸೊ ಆವಾಗ ಅಷ್ಟು ದುಡ್ಡನ್ನ ಏನ್ ಮಾಡ್ಲಾಗತ್ತೆ, ಕನ್ಸೋಲಿಡೇಟೆಡ್ ಫಂಡ್ ಇಂದ ಪಾಸ್ ಮಾಡಿಸಿ, ಕನ್ಸೋಲಿಡೇಟೆಡ್ ಫಂಡ್ ಇಂದ ಅದನ್ನ ತೆಗೆದು ಅದನ್ನ ಕಾಂಟಿಂಜೆನ್ಸಿ ಫಂಡ್ ಅಲ್ಲಿ ಹಾಕ್ಲಾಗುತ್ತೆ. ಸೊ ಈ 3 ನಿಧಿಗಳು ನಿಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್. ಓಕೆ, ಕನ್ಸೋಲಿಡೇಟೆಡ್ ಫಂಡ್, ಪಬ್ಲಿಕ್ ಅಕೌಂಟ್ಸ್ ಫಂಡ್ ಮತ್ತೆ ಸೊ ಕಾಂಟಿಂಜೆನ್ಸಿ ಫಂಡ್ 3 ಕೂಡ ಬಹಳ ಬಹಳ ಇಂಪಾರ್ಟೆಂಟ್, ನೆನಪಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಅಂಡ್ ಸಿ ಯು.